ಏನು ಈ ಸೆಕ್ಸ್ ಸ್ಕ್ಯಾಂಡಲ್ ಅಂತ ಹೇಳ್ತಾರೆ. ನಾವು ಇದುವರೆಗೂ ಅದಕ್ಕೆ ಭಯ ಹಾಕಬಾರ್ದು. ನಾವು ಹುಡುಗ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕೆ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇದ್ದರೆ ಇದು ದೇವೇಗೌಡರನ್ನ, ಕುಮಾರಸ್ವಾಮಿಯವ್ರನ್ನ, ಮೋದಿಯವ್ರನ್ನೂ ಕೂಡ ಸಿಗಾರಿಸಿ ಮುಜುಗರಪಡಿಸುವಂಥದ್ದು ಮತ್ತು ಅವರ ಸ್ಟೇಟಸ್ನ ಕಡಿಮೆ ಮಾಡುವಂಥ ವ್ಯವಸ್ಥೆ ಅಂದಿದೆ ಈ ರಾಜ್ಯ ಸರ್ಕಾರದಿಂದ ಅಂತ ಅಂದ್ಬಿಟ್ಟು ಯಾರು ದೇವರಾಜೇಗೌಡ ಅನ್ನೋರು ಪ್ರೆಸ್ ಮೀಟ್ ಕರೆದು ಎಲ್ಲ ಹೇಳ್ತಾವ್ರು. ಈಗಾಗಲೇ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಮಹಾನ್ ಕಾರ್ಯ ಮಾಡೋರು ಯಾರಂತ ಅಂದರೆ ಯಾರ ತಲೆಹಿಡಿದ್ರು ಅಂತ ಹೇಳ್ತಾ ಇದ್ದರೆಲ್ಲ ಮಾಡೋರು ಹೆಣ್ಣು ಕಲಿಸಿ ಅವ್ರನ್ನ ಫೋಟೋ ತೆಗೆದು ಮಾಡುವಂಥವರು ಅವ್ರೇನು ಹುತ್ತೂರಲ್ಲ, ಅವರನ್ನು ತಲೆಹಿಡಿದ್ರು ಅಂತ ಹೇಳೋದು. ಮತ್ತು ನಮ್ಮ ಹಳ್ಳಿ ಭಾಷೆಯಲ್ಲಿ ಸಿರ್ಪಕಡುಗಳು ಅಂತ ಹೇಳ್ತಾರೆ. ಇದರೊಳಗೆಲ್ಲ ರಾಜಕಾರಣ ಗೆಲ್ಲಕ್ಕಾಗಲ್ಲ ಯಾರಿಗೂ. ದೇವರಾಜೇಗೌಡರು ಏನು ಹೇಳ್ತಾವ್ರೆ ಅದು ನಿಜವಾಗಿದ್ದರೆ ನನಗೆ ಗೊತ್ತಿಲ್ಲ, ನಿಜನ ಸುಳ್ಳು ಅಂತ ಅಂದ್ಬಿಟ್ಟು ಅದು ತನಿಖೆ ಆದಮೇಲೆ ಗೊತ್ತಾಗೋದು. ಅದೇನಾದ್ರು ನಿಜವಾಗಿದ್ದರೆ ಅವ್ರು ಏನು ಹೇಳ್ತಿದ್ರೆ ರೈಟ್ ಅಂತ ನಾನು ಒಪ್ಕೊತೀನಿ. ಅಂದರೆ SIT ಬೇಡ, CBI ವಹಿಸಿ ಅನ್ನೋದು ನನ್ನ ಅಭಿಪ್ರಾಯ. SIT ಬೇಡ, ಅದು ನ್ಯಾಯ ದೊರಕಲ್ಲ. ಯಾಕಂದರೆ ಇವರೇ ಕಳ್ಳರಿಗೆ ಹಂಗಲ್ಲ, ಅಲ್ಲೇ ಇದಲ್ಲ, ಅಲ್ಲೇ ಇದೆ. ಅವರಿಂದ ಏನು ನ್ಯಾಯ ದೊರಕ್ತದೆ? ಅವನು ಪೊಲೀಸರು ಅವ್ರು ಹೇಳ್ದಂಗೆ ಕೇಳ್ತಾರೆ, SIT ಇರ್ತಕ್ಕಂಥ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳ್ತಾರೆ. CBI ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳ್ಬೋದಲ್ವಾ? CBI ಕೇಂದ್ರ ಸರ್ಕಾರ ಹೇಳ್ದಂಗೆ ಕೇಳುತ್ತೆ ಅಂತ ನನ್ನ ಅರ್ಥ. ಅಲ್ಲ, ನಮ್ಮ ಆಗಲ್ಲ. ಕೇಂದ್ರ ಸರ್ಕಾರದಂಗೆ ಯಾವುದು ಕೇಳಿ ನ್ಯಾಯ ಸಿಗ್ತಾರಲ್ಲ. ಇವರೆಲ್ಲ ಜೈಲಿಗೆ ಹೋಗಿದ್ದು ಬಂದಲ್ಲ. ಯಾರು DK ಶಿವಕುಮಾರ್ ಹೋಗಿದ್ರು, ಇನ್ನೊಬ್ರು ಪ್ರಕಾಶ್ ಹೋಗೋದು ಹಣಕಾಸಿನ ವ್ಯವಹಾರದಲ್ಲಿ ಹೋಗಿದ್ದು ಬಂದವರು. ಅವರು ತಿರುಗಿ ಹಾಕ್ಬಿಟ್ಟವರು. 2019 ಗೊತ್ತಿತ್ತು, ಈಗ ಬಿಟ್ಟಿದ್ದಾರೆ ಎಲೆಕ್ಷನ್ಗೆ ಏನಲ್ಲ. ವಿಧಾನಸಭೆ ಚುನಾವಣೆ ಆಯ್ತು 2023 ಆಗಲೇ ಬಿಡ್ಬೋದಾಗಿತ್ತಲ್ಲ ಬಿಟ್ಟಿದ್ರೆ. ಇಲ್ಲಿ ಮಂಜುನಾಥ್ ಕ್ಯಾಂಡಿಡೇಟ್ ಆಯ್ತಾರೆ ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಸ್ವಲ್ಪ ನಾವು ಗೆದ್ದೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಈಗ ಮಂಜುನಾಥ್ ಕ್ಯಾಂಡಿಡೇಟ್ ಆದ ದಿವಸದಿಂದ ಇಲ್ಲಿ ಅವ್ರಿಗೇನೋ ಸ್ವಲ್ಪ ರಿಸಲ್ಟ್ ಗೊತ್ತಾಗಿರ್ಬೇಕು ಅಂತ ಕಾಣಿಸ್ತದೆ. ನಾವು ಸೋಲ್ತೀವಿ ಅಂತ ನನಗೆ ಗೊತ್ತಿಲ್ಲ, ಸೋಲ್ತೀವಿ ಅಂತ ಏನೋ ಗೊತ್ತಾಗಿರ್ಬೋದು. ಅದಕ್ಕೋಸ್ಕರ ಇವರು ಈ ಥರದ್ದೆಲ್ಲ ತರಿಸ್ಕೊಂಡು ಈ ಥರ ಷಡ್ಯಂತ್ರ ರೂಪಿಸ್ಕೊಂಡು ಅಂತ ನನ್ನ ಅಭಿಪ್ರಾಯ. 1990 ಬಂದು ಇಲ್ಲಿ ತನಕ ಯಾಕೆ ಸುಮ್ಮನೆ ಇಟ್ಕೊಂಡಿದ್ದಂತ ಈ ರಾಜಕಾರಣಕ್ಕೋಸ್ಕರ ಇಲ್ಲಿ ಗಂಟ ಎಲೆಕ್ಷನ್ ಬರಲಿ ಅಲ್ಲಿ ಗಂಟ ಬಿಡೋಣ ಅಂತಿಲ್ಲ. ಅಥವಾ ನಮ್ಮ ಕೈ ಕೆಳಗಡೆ ಆಯ್ತಾ ಇದೆ, ನಾವು ಸೋಲ್ತಾ ಇದ್ದೀವಿ ಯಾವುದೋ ಒಂದು ಇದ್ದಲ್ಲಿ, ಇನ್ನೇನಿದು ಇಂಥದ್ರಲ್ಲಿ ನಾನು ಗೆಲ್ಲಬೇಕು ಅಂತ ಅನ್ನೋ ದೃಷ್ಟಿಯಿಂದ ಇಂಥ ಹೀನಾಯ ಕೆಲಸಕ್ಕೆ ಕೈ ಹಾಕೋರೆಲ್ಲರೂ. ಇದು ಭಾರಿ ಖಂಡನೀಯ. ಅದಕ್ಕೆ ನಾನು ಒಂದು ಮನವಿ ಮಾಡ್ಕೊತೀನಿ ದೇವೇಗೌಡರಲ್ಲಿ, ಕುಮಾರಸ್ವಾಮಿಯವರಲ್ಲಿ, ಇದಕ್ಕೆಲ್ಲ ಇಂಥ ಒಂದು ಸಣ್ಣ ಕೆಲಸಕ್ಕೆಲ್ಲ ಹೆದರ್ಕೋಬೇಕಾಗಿಲ್ಲ. ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ. ಇದಕ್ಕೆ ಹೋರಾಟ ಕೊಡುವ, ಹೆಣ್ಮಕ್ಳಿಗೆ ಒಂದು ನ್ಯಾಯ ದೊರಕಬೇಕು. ಯಾಕೆಂತಂದರೆ ರೋಡಲ್ಲಿ ಅವ್ರ ಅಮ್ಮನ ಕಥೆ ಏನು, ಅವ್ರು ಬಂದಿದ್ದಾರೋ ನಡೆದಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಯಾರಿಗೋ ಒಬ್ಬರು ಫೋಟೋನ ಬ್ಲರ್ ಮಾಡದೆ ತೋರಿಸಿ ಆ ಅಮ್ಮ ರೋಡಲ್ಲಿ ತಿರುಗಾಡೋದಾಯ್ತದೆ ಅದು. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಇಂಥ ಈ ನಾಯಕದಿಂದ ಇದನ್ನು ಅವರೇನು ರಾಜ್ಯ ಆಳಬೇಕಾದಂಥ ಅವಶ್ಯಕತೆ ಇಲ್ಲ. ಇದು ಸಣ್ಣತನ ತಾನೆ. ಇದು ಹೆಣ್ಮಕ್ಳು ಹಾನಿ ಮಾಡೋದು ಸಣ್ಣತನ ತಾನೆ. ಪ್ರಜ್ವಲ್ ರೇವಣ್ಣ ಅಪರಾಧಿ ಆಗಿದ್ದರೆ ಅವ್ರಿಗೆ ಶಿಕ್ಷೆ ಆಗಲಿ, ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಹೆಣ್ಮಕ್ಳು ಜೊತೆ ಹುಟ್ಟಿದ್ದೀವಿ. ಅವರ ಮರ್ಯಾದೆ ಹಾಳಾದರೂ ಒಂದೇ, ನಮ್ಮ ಮಕ್ಕಳ ಮರ್ಯಾದೆ ಹಾಳಾದರೂ ಒಂದೇ. ಇಡೀ ದೇಶಕ್ಕೆಲ್ಲ ಹಂಚುವಂಥ ವ್ಯವಸ್ಥೆ ಇಲ್ಲ. ಇವ್ರು ಯಾರು ಮಾಡಲೇ ಇಲ್ಲ. ಇವ್ರ ಮಕ್ಕಳುಗಳು ಮಾಡಲಿಲ್ಲ ಏನು ಇದೆ ಈ ಥರದ ಕೆಲಸಗಳನ್ನ. ಯಾರ್ಯಾರು ಏನೇನು ಮಾಡುವಂಥ ಇಡೀ ಮುಖ್ಯಮಂತ್ರಿ ಮಗ ಅದ್ಯಾಕೆ ಹೊರದೇಶದಲ್ಲಿ ಹೋಗ್ಸತ್ತ, ಅದೆಲ್ಲ ಜರ್ಜರಿತವಾಗಿರ್ತಕ್ಕಂಥ ವಿಷಯಗಳು. ಇದೆ ವಿಡಿಯೋ ಮಾಡಿಸಿರೋರು, ವಿಡಿಯೋ ವಿತರಕರು, ಈ ವಿಡಿಯೋ ತಗೊಂಡೋಗಿ ಟ್ರಾನ್ಸ್ಫರ್ ಮಾಡೋರು ಅವಕಲ್ಲಿ ಇರ್ತಾರೆ, ಅವ್ರ ಮೇಲೆ ಬರಬೇಕೆ ಹೊರತು ದೇವೇಗೌಡರು ಭಾರಿ ಇಳಿ ವಯಸ್ಸಿನಲ್ಲಿ ಇಂಥದ್ದೊಂದು ಸಂಕಷ್ಟ ಎದುರಿಸ್ಬೇಕಾಯ್ತಲ್ಲ. ನಮಗೂ ನೋವಾಯಿತು. SITಲಿ ಅದೇನು ನ್ಯಾಯ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನನಗೆ. ಯಾಕೆಂತಂದರೆ ಸರ್ಕಾರ ಅವರೇ ಮಾಡಿಸಿರೋದ್ರಿಂದ ಅವ್ರ ಕಡೆ ನ್ಯಾಯ ಸಿಗ್ತದೆ ಅಂತ ಯಾವ ಗ್ಯಾರಂಟಿ ಇದು? ಇದನ್ನು ಏನಾರು ಮಾಡಿ CBI ವಹಿಸಿ ಸೂಕ್ತವಾದಂಥ ನ್ಯಾಯ ದೊರಕಿಸ್ಕೊಡ್ಬೇಕು ಎಲ್ಲರಿಗೂ ಅಂತ ಕೇಳ್ತೀವಿ.